ಆತ್ಮೀಯ ಸಮಾಜ ಬಂಧುಗಳೇ, ರವಿಕುಮಾರ್ ಮಾಡುವ ಅನಂತ ನಮಸ್ಕಾರಗಳು. ಮನೆ ಬಂಧುಗಳೇ, ತುಮಕೂರಿನ BH ರಸ್ತೆಯಲ್ಲಿ ನಮ್ಮ ಸಮಾಜದ ಒಂದು ನಿವೇಶನ ಇದೆ. ಆ ನಿವೇಶನದಲ್ಲಿ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಎಲ್ಲ ಸಮಾಜದ ಹಿರಿಯರ ಹಲವು ದಶಕಗಳ ಕನಸಾಗಿದೆ. ಆ ಕನಸನ್ನು ನನಸು ಮಾಡ್ತಕ್ಕಂಥ ಸಮಯ ಈಗ ಬಂದಿದೆ. ಆ ಜಾಗದಲ್ಲಿ ಈಗಾಗಲೇ ಭೂಮಿ ಪೂಜೆಯನ್ನು ಸಹ ಮಾಡಲಾಗಿದ್ದು, ದಿನಾಂಕ 29/6 ಭಾನುವಾರ ಬೆಳಗ್ಗೆ 10:30ಕ್ಕೆ ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಸಾಹೇಬರು ಬಂದು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಆ ದಿನ ನೀವುಗಳೆಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮನೆ ಬಂಧುಗಳೇ, ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 22,000 ಚದುರ ಅಡಿ ವಿಸ್ತೀರ್ಣವನ್ನು ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ನಮ್ಮ ಸಮಾಜ ಒಂದು ಕಾರ್ಯಸಾಧನೆ ಮಾಡಬೇಕು ಅಂತೇಳಿ ಎಲ್ಲ ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ನನಗನ್ನಿಸ್ತಾ ಇದೆ. ತುಮಕೂರಿನ ಬೈಪಾಸ್ ಕ್ಯಾತ್ಸಂದ್ರದಲ್ಲಿ ಒಂದು ಈಗಾಗಲೇ ಟೂಡಾದಲ್ಲಿ ಶಿವಕುಮಾರ್ ಅವರು ಸದಸ್ಯರಾಗಿದ್ದಾಗ ನಮ್ಮ ಸಮಾಜಕ್ಕೆ ಒಂದು ನಿವೇಶನವನ್ನು ಮಂಜೂರಾತಿ ಮಾಡಿಸಿದರು. ಆ ನಿವೇಶನದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಯಾಕೆ ವಿದ್ಯಾರ್ಥಿನಿಯಲ್ಲಿ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಸಂಘದಲ್ಲಿ ವಿಚಾರ ಚರ್ಚೆಯಾಗಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ವಿದ್ಯಾರ್ಥಿನಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಆ ಜಾಗದಲ್ಲಿ ಭೂಮಿ ಪೂಜೆಯನ್ನು ಸಹ ಮಾಡಲಾಗಿದೆ. ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು 4 ಅಂತಸ್ತಿನ ಬಾಲಕಿಯರ ವಿದ್ಯಾರ್ಥಿನಿಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಸಾಕ್ಷಿಯಾಗುವಂತೆ 29/6 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಬಂದು ಆ ಜಾಗದಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ನೀವೆಲ್ಲ ಇರಬೇಕು. ಇನ್ನೊಂದು ತುಂಬ ಖುಷಿ ಆಗ್ತಕ್ಕಂಥ ವಿಚಾರ ಇದೆ ನಿಮ್ಮ ಮಾನ್ಯ ಬಂಧುಗಳೇ. ಅದರ ಪಕ್ಕದ ಜಾಗದಲ್ಲಿ ಈಗಾಗಲೇ ಸುಮಾರು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಬಾಲಕರ ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ಪೂಜಾ ವಿಧಿವಿಧಾನಗಳನ್ನು ಸಹ ನೆರವೇರಿಸಿದ್ದೀವಿ. ಮಾನ್ಯ ಬಂಧುಗಳೇ, ಆ ವಿದ್ಯಾರ್ಥಿ ನಿಲಯದಲ್ಲಿ ನೀವುಗಳೆಲ್ಲ ಬಂದು ಅದನ್ನು ನೋಡಿ ಕಣ್ ತುಂಬ್ಕೋಬೇಕು ಅಂತ ನನ್ನ ಮನವಿ. ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಲೈಬ್ರರಿ ಇದೆ, ಹೈಜಿನಿಕ್ ಕಿಚನ್ ಇದೆ, ಒಳ್ಳೆ ವಿಶಾಲವಾಗಿರ್ತಕ್ಕಂಥ ಊಟದ ಕೋಣೆ ಇದೆ. ಪ್ರತಿ ರೂಮ್ಗಳಲ್ಲೂ ಕೂಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಸ್ಟಡಿ ಟೇಬಲ್ಸ್ ಮಾಡಿದೆ. ಒಳ್ಳೆ ಗ್ರಂಥಾಲಯ ಇದೆ. ಟೆರೇಸ್ ಮೇಲ್ಗಡೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾನ್ಫರೆನ್ಸ್ ಮಾಡೋದಕ್ಕೆ ಒಂದು ಹಾಲ್ ಇದೆ ಮೇಲ್ಗಡೆ. ಮತ್ತು ಉತ್ತಮವಾಗಿರ್ತಕ್ಕಂಥ ಗಾಳಿ ಬೆಳಕು ವಿಶಾಲವಾಗಿರ್ತಕ್ಕಂಥ ಕೊಠಡಿಗಳನ್ನ ನಿರ್ಮಾಣ ಮಾಡಿದೆ. ಸುಮಾರು 38 ರೂಮ್ಗಳನ್ನು ಹೊಂದಿದೆ. ಕಚೇರಿ ಇದೆ. ಈ ಎಲ್ಲ ಸೌಲಭ್ಯಗಳುಳ್ಳ ಒಂದು ವಿದ್ಯಾರ್ಥಿ ನಿಲಯವನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. ಈ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸೋದಕ್ಕೆ ಭಾರತ ಸರ್ಕಾರದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ V. ಸೋಮಣ್ಣ ಸಾಹೇಬರು ಅವತ್ತು ಬೆಳಿಗ್ಗೆ 10 ಗಂಟೆಗೆ ಬಂದು ಇದನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಈ ಎಲ್ಲ ಸುಮಾರು ತುಮಕೂರಿನಲ್ಲಿ ನಡೀತಕ್ಕಂಥ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು, ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಸುಮಾರು 13.5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ನಾವುಗಳೆಲ್ಲ ಕಣ್ ತುಂಬ್ಕೋಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ವೇದಿಕೆಯನ್ನು ನಮ್ಮ ಸಮಾಜದ ಹಿರಿಯಣ್ಣ ಅಂತ ಕರೆಸ್ಕೊಳ್ತಕ್ಕಂಥ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರರವರು ಸಹ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗೋದು ಮುಖಾಂತರ ಅವತ್ತು ನಿಮ್ಮಗಳ ಮುಂದೆ ಈ ಸಮಾರಂಭವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸಮಾರಂಭಕ್ಕೆ ಸಾಕ್ಷಿಯಾಗುವಂತೆ ತುಮಕೂರಿನ ಮಾಜಿ ಸಂಸದರಾಗಿರ್ತಕ್ಕಂಥ GH ಬಸವರಾಜ ಸಾಹೇಬರು ಬರ್ತಾರೆ. ತುಮಕೂರಿನ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಸಾಹೇಬರು ಬರ್ತಾ ಇದ್ದಾರೆ. ಈ ನಿವೇಶನವನ್ನು ನಮಗೆ ಮಂಜೂರು ಮಾಡಿಸೋದಕ್ಕೆ ಮುನ್ನಡೆಯಲ್ಲಿರ್ತಕ್ಕಂಥ ಬಾವಿಕಟ್ಟೆ ನಾಗೇಶ್ ಅವರು ಇರ್ತಾರೆ. ಮತ್ತು ಶಿರಾ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬರು ಇರ್ತಾರೆ. ಹಾಗೂ ತುಮಕೂರಿನ ಗ್ರಾಮೀಣ ಭಾಗದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡರು ಇರ್ತಾರೆ. ನಮ್ಮ ಕೇಂದ್ರ ಕಚೇರಿಯ ಜಾಗದಲ್ಲಿರ್ತಕ್ಕಂಥ ಮಹಾಲಕ್ಷ್ಮೀಪುರಂ ಶಾಸಕರಾಗಿರ್ತಕ್ಕಂಥ ಗೋಪಾಲಯ್ಯ ಸಾಹೇಬರು ಇರ್ತಾರೆ. ಮತ್ತು ಗೌರಿಬಿದನೂರಿನ ಶಾಸಕರಾಗಿರ್ತಕ್ಕಂಥ ನಮ್ಮ ಪುಟ್ಟಸ್ವಾಮೇಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ. ಇನ್ನೂ ಅನೇಕ ಗಣ್ಯರು, ಸಮಾಜದ ಹಿರಿಯರು, ದಾನಿಗಳು ಮತ್ತು ಸಮಾಜವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಅನೇಕರು ವಿದ್ಯಾರ್ಥಿಗಳಿರ್ತಾರೆ. ನಾವು
ಇತರೆ ಸಮಾಜದ ಎಲ್ಲರಿಗೂ ಏನು ಕಡಿಮೆ ಇಲ್ಲದಂತೆ ನಾವು ಮುಂದುವರಿಬೇಕು ಅಂತ ಒಂದು ಒಳ್ಳೆ ಭವಿಷ್ಯದ ಪ್ಲಾನ್ನ ರೂಪಿಸ್ಕೊಂಡು ಈ ವಿದ್ಯಾರ್ಥಿನಿಗಳನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ನೀವುಗಳು ಎಲ್ಲರೂ ಸಹ ಇದು ನಿಮ್ಮನೆ ಕಾರ್ಯಕ್ರಮ ಅಂದ್ಕೊಂಡು ಬಂದು 29/6 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಈ ಸಮಾರಂಭವನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕಂತೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇ ಆಹ್ವಾನ ಪತ್ರಿಕೆ ಅಂತ ಮನ್ನಿಸಿ ನೀವುಗಳೆಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಮನವಿ.